ಮಂತ್ರ ಹೇಳ್ತೀವಲ್ಲ ಓಂ ಜಸ್ಟ್ ಕೇಶವಾಯ ನಮಃ, ಓಂ ಮಾಧವಾಯ ನಮಃ, ಓಂ ಗೋವಿಂದಾಯ ನಮಃ, ನಾರಾಯಣ ನಮಃ, ಓಂ ವಿಷ್ಣುವೇ ನಮಃ, ಓಂ ಮಧುಸೂದನ ನಮಃ, ವಾಮನ ನಮಃ, ಋಷಿಕೇಶನಾಯ ನಮಃ, ಅನಂತ ಪದ್ಮನಾಭಾಯ ನಮಃ. ಇವಾಗ ಯಾರಾದ್ರೂ ಕರೆಕ್ಟ್ ಆಗಿ ಓಕೆ ಸರಿ ಸರಿ ಮಾತಾಜಿ. ಓಕೆ ಹೇಮ ಮಾತಾಜಿ ಗೊತ್ತಾ? ಹರೇ ಕೃಷ್ಣ ಪ್ರಭುಜಿ. ಓಂ ಕೇಶವಾಯ ನಮಃ, ಮಾಧವಾಯ ನಮಃ, ನಾರಾಯಣಾಯ ನಮಃ, ಗೋವಿಂದಾಯ ನಮಃ, ಅಚ್ಯುತಾಯ ನಮಃ. ಇಷ್ಟೇ ಗೊತ್ತಿರೋದು. ಓಕೆ ಬಟ್ ನೀವು ಎಲ್ಲ ಬರ್ಕೊಂಡು ಪ್ರಾಕ್ಟೀಸ್ ಮಾಡ್ಬೇಕು. ಓಕೆ ಜ್ಯೋತಿಶ್ರೀ ಮಾತಾಜಿ. ಎಸ್ ಪ್ರಭುಜಿ. ಹಣೆಗಿಟ್ಟುಕೊಳ್ಳುವಾಗ ಓಂ ಕೇಶವಾಯ ಇಲ್ಲ ಇಲ್ಲ ನಮಃ, ಬರೀ 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 ಮಂತ್ರ ಹೇಳಿ ಅಷ್ಟೇ. ಓಂ ಕೇಶವಾಯ ನಮಃ, ಓಂ ಮಾಧವಾಯ ನಮಃ, ಓಂ ಮಧುಸೂದನಾಯ ನಮಃ, ಓಂ ಗೋವಿಂದಾಯ ನಮಃ, ಓಂ ನಾರಾಯಣಾಯ ನಮಃ. ಇಷ್ಟು ಭುಜಗಳಿಗೆ ಮರ್ತೋಗಿದೆ ಪ್ರಭುಜಿ, ಸಾರಿ ಕೊಡುತ್ತೇನೆ. ಸರಿ ಇವಾಗ ಪ್ರಸಾದ ಸ್ವೀಕಾರ ಮಾಡುವಾಗ ನಾನ್ ಹೇಳ ಪ್ರಭು. ಹೇಳಿ ಮಾತಾಜಿ. ಓಂ ಕೇಶವಾಯ ಸ್ವಾಹ, ಓಂ ನಾರಾಯಣಾಯ ಸ್ವಾಹ, ಓಂ ಮಾಧವಾಯ ಸ್ವಾಹ, ಓಂ ಗೋವಿಂದಾಯ ನಮಃ, ಓಂ ವಿಷ್ಣವೇ ನಮಃ, ಓಂ ಮಧುಸೂದನಾಯ ನಮಃ, ಓಂ ತ್ರಿವಿಕ್ರಮಾಯ ನಮಃ, ಓಂ ವಾಮನಾಯ ನಮಃ, ಓಂ ಶ್ರೀಧರಾಯ ನಮಃ, ಓಂ ಋಷಿಕೇಶಾಯ ನಮಃ, ಓಂ ಪದ್ಮನಾಭಾಯ ನಮಃ, ಓಂ ದಾಮೋದರಾಯ ನಮಃ. ಜಾಸ್ತಿ ಆಗುತ್ತಲ್ಲ ಮಾತಾಜಿ. ಓಕೆ ಹರಿ ಇದು ಕೃಷ್ಣ. ನಾನು ದಿನಾಗ್ಲೂ ಹೇಳಿನೇ ಹಚ್ಕೊಳ್ಳೋದು ಪ್ರಭು ನಾನು. ಓಕೆ ಸರಿ ಸರಿ ಮಾತಾಜಿ. ಓಕೆ ಇವಾಗ ಪ್ರಸಾದ್ ಜಾಗದಲ್ಲಿ ತಗೊಳ್ಳುವಾಗ ಹಚ್ಕೊಂಡು ಮತ್ತೆ ತಲೆಗೂನು ಹಚ್ಕೊಳ್ತೀವಿ ಪ್ರಭು. ಮಾತಾಜಿ ಪ್ರಭುಜಿ ಒಂದು ಹರೇ ಕೃಷ್ಣ. ಹೇಳಿ. ಭುಜಗಳ ಹತ್ರ ಎರಡು ಭುಜಗಳಿಗೆ 4 ಇದು ಬರುತ್ತೆ. ನೆಕ್ಕಿಗೆ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಮಾತಾಜಿ. ಓಕೆ ಬರುತ್ತೆ ನಿಮಗೆ, ಪ್ರಾಕ್ಟೀಸ್ ಮಾಡಿ. ಓಕೆ ಈಗ ಪ್ರಸಾದ ನಾವು ತಗೊಳ್ಳುವಾಗ ಏನ್ ಮಂತ್ರ ಹೇಳ್ತೀವಿ? ಮೊದಲಿಗೆ ಕಾಂತಲಕ್ಷ್ಮಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಮಹಾಪ್ರಸಾದೆ ಗೋವಿಂದೆ ನಾಮ ಬ್ರಹ್ಮಣೆ ವೈಷ್ಣವೆ ಸ್ವಲ್ಪ ಪುಣ್ಯ ಮತಾಂ ರಾಜನ್ ವಿಶ್ವಾಸೋ ನೈವ ಜಾಯತೆ. ಹರೇ ಕೃಷ್ಣ ಪ್ರಭು. ಅಷ್ಟೇ. ಇನ್ನು ಮುಂದಕ್ಕಿದೆ ಪ್ರಸಾದ ಸೇವನೆ ಮಾಡುವಾಗ. ಆಮೇಲೆ ಹರೇ ಕೃಷ್ಣ, ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು. ಓಕೆ ಮಾತಾಜಿ. ನೆಕ್ಸ್ಟ್ ಜ್ಯೋತಿಶ್ರೀ ಮಾತಾಜಿ. ಪರಿಮಳ ಮಾತಾಜಿ ಹೇಳ್ತೀರಾ? ಪರಿಮಳ ಮಾತಾಜಿ ಪ್ರಸಾದ್ ಗ್ರಹಣ ಮಾಡುವಾಗ ಆಮೇಲೆ ಹೇಳ್ತೀನಿ. ರೈಟ್. ಸರಿ 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 ಮಾತಾಜಿ. ಓಕೆ ಹೇಮ ಮಾತಾಜಿ ಬರುತ್ತಾ? ಪ್ರಭು. ಮಹಾಪ್ರಸಾದೆ ಗೋವಿಂದೇ ನಾಮ ಬ್ರಹ್ಮಣೆ ವೈಷ್ಣವೇ ಸ್ವಲ್ಪ ಪುಣ್ಯಾವತಾನ್ ರಾಜನ್ ವಿಶ್ವಾಸ ನೈವ ಜಾಯತೆ ಶರೀರ ವಿದ್ಯಾ ಜಾಯ ಜಡೇಂದ್ರಿಯ ತಾಯೇ ಕಾಯ ಜೀವೆ ವೇಲೆ ವಿಶ್ವ ಸಾಗರಿ ತಾರ ಮಧ್ಯಾದಿ ಬಹತಿ ಲಭರ್ಮಾಯ ಸುಬುರ್ಮತಿ ತಾಕಿಂ ಕಿಟ ಕಠಿಣ ಸಂಸಾರೆ ಕೃಷ್ಣ ಬರೋದಾಯ ಮಾರ್ ಕೋರಿ ಬಾರೆ ಜೀವ ಜಾಯ ಸಾ ಪ್ರಸಾದ ಅನ್ನ ದಿಲ್ಲ ಪಾವ್ ಶ್ರೀ ರಾಧಾ ಕೃಷ್ಣ ಗುಣ ಗೌ ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ವೆರಿ ಗುಡ್ ವೆರಿ ಗುಡ್ ಸೂಪರ್. ತುಂಬಾ ಚೆನ್ನಾಗಿ ಹೇಳಿದ್ರು. ಓಕೆ ನೆಕ್ಸ್ಟ್ ಮತ್ತೆ ಇನ್ಯಾರಿದ್ದಾರೆ? ಪದ್ಮಾವತಿ ಮಾತಾಜಿ, ಪರಿಮಳ ಮಾತಾಜಿ, ಸುಧಾ ಮಾತಾಜಿ, ಸುಕನ್ಯಾ ಮಾತಾಜಿ ಯಾರಾದ್ರೂ ಹೇಳ್ತೀರಾ? ಸುಧಾ ಮಾತಾಜಿ ಹೇಳ್ತೀರಾ? ನಾನ್ ಹೇಳ್ತೇನೆ. ಮಹಾಪ್ರಸಾದೇ ಗೋವಿಂದೆ ನಾಮ ಬ್ರಹ್ಮಣೆ ವೈಷ್ಣವಿ ಸ್ವಲ್ಪ ಪುಣ್ಯ ವತಂ ರಾಜ್ಯಂ ವಿಶ್ವಾಸೋ ನೈವ ಜಾಯತೆ. ಬರುತ್ತಲ್ಲ ಮಾತಾಜಿ ನಿಮ್ಗೆ? ಬರುತ್ತಲ್ಲ? ಬರುತ್ತೆ ಪ್ರಭು. ಓಕೆ ಓಕೆ ಫೈನ್ ಮಾತಾಜಿ. ಸುಧಾ ಮಾತಾಜಿ ಥ್ಯಾಂಕ್ ಯು ಸುಧಾ ಮಾತಾಜಿ. ಪ್ರಭುಜಿ ಪೂರ್ತಿ ಬರಲ್ಲ ಪ್ರಭುಜಿ. ಓಕೆ ಪ್ರಾಕ್ಟೀಸ್ ಮಾಡಿ ಹೇಳೋದು ಬೇಡ, ನೀವು ಪ್ರಾಕ್ಟೀಸ್ ಮಾಡಿಕೊಳ್ಳಿ, ಬರ್ಕೊಳ್ಳಿ. ನಾನು ಪ್ರಸಾದ್ ಮಂತ್ರ ಪೂರ್ತಿ ನೀವು ಪ್ರಾಕ್ಟೀಸ್ ಮಾಡಿ. ಓಕೆ ಇವಾಗ ಭಗವಂತನಿಗೆ ನಾವು ಭೋಗ ಅರ್ಪಣೆ ಮಾಡಿದಾಗ ಯಾವುದು ಪೂರ್ತಿ ಹೇಳೋದು ಬೇಡ, ಯಾವ ಮಂತ್ರ ಹೇಳಬೇಕು ಹೆಸರುಗಳು ಹೇಳಿದ್ರೆ ಸಾಕು. ಯಾರು ಆನ್ಸರ್ ಮಾಡಿಲ್ಲ? ಸುಕನ್ಯಾ ಮಾತಾಜಿ ಅಥವಾ ಸುಧಾ ಮಾತಾಜಿ ಯಾರಾದ್ರೂ ಹೇಳ್ಬೋದಾ? ಹೆಂಗೆ ನಾವು ಭೋಗ ಆಫರ್ ಮಾಡ್ತೀವಿ ಸ್ಟಾರ್ಟಿಂಗ್ ಇಂದ ಹೇಳಿ, ಅಂದ್ರೆ ಏನೇನು ಪ್ರೋಸೆಸ್ ಹೆಂಗೆ ಅಂತ.
ಜಯಪತಾಕ ಸ್ವಾಮಿ ಮಂತ್ರ, ಪ್ರಭುಪಾದರ ಮಂತ್ರ, ಜಯ ಚೈತನ್ಯ ಅಲ್ಲ, ಮಹಾಪ್ರಭು ಪ್ರಸಾದ ಮಂತ್ರ. ನಾವು ಪ್ಲೇಟ್ ಅಲ್ಲಿ ಇಡ್ತೀವಿ, ಸಪರೇಟ್ ಪ್ಲೇಟ್ ಇಡಬೇಕು, ಮತ್ತೆ ತುಳಸಿ ಹಾಕ್ಬೇಕು, ತುಳಸಿ ಆದ್ಮೇಲೆ ಭಗವಂತನ ಮುಂದೆ ಇಡಬೇಕು. ಓಕೆ, ಹಾ, ಮಂತ್ರಗಳು ಹೇಳಿ ಈಗ. ಎಷ್ಟು ಹೇಳ್ಬೇಕು? ಓಕೆ, ಮಂತ್ರಗಳು ಹೇಳಿ. ಯಾವ ಮಂತ್ರಗಳು ಹೇಳಿ? ಹಾ, ಜಯಪತಾಕ ಸ್ವಾಮಿ ಮಹಾರಾಜ್ದು, ಮತ್ತೆ ಪ್ರಭುಪಾದ್ದು, ಮತ್ತೆ ಪ್ರಭುಪಾದ, ಚೈತನ್ಯ ಮಹಾಪ್ರಭುದು, ಕೃಷ್ಣ ಸ್ವಾಮಿ. ಸ್ತುತಿ. ಹಾ ಕೃಷ್ಣ ಸ್ತುತಿ ಒಂದು. ಹಾ ಚೈತನ್ಯ ಮಹಾಪ್ರಭುದು ಪ್ರಣಾಮ್ ಮಂತ್ರ ಯಾರಿಗಾದ್ರೂ ಗೊತ್ತಿದ್ಯಾ? ನೀವೇ ಯಾರಿಗೆ ಗೊತ್ತಿರೋದು ಹೇಳ್ಬೋದು. ಹರೇ ಕೃಷ್ಣ ನಮೋ ಪ್ರಭುಜಿ. ಮಹಾವದನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತೆ ಕೃಷ್ಣಗಾಯ ಕೃಷ್ಣ ಚೈತನ್ಯ ನಾಮ್ನೆ ಗೌರತ್ ವಿಷಯ ನಮಃ. ಹರೇ ಕೃಷ್ಣ. Okay. ನಾವು ಹೇಳೋಕ್ಕಿಂತ ಮುಂಚೆ ನಾವು ಹೆಸರು ಹೇಳಿ ನಾವು ಆನ್ಸರ್ ಹೇಳಬೇಕು. ಓಕೆ ಮಾತಾಜಿ? ಹರೇ ಕೃಷ್ಣ. ಕಾಂತಲಕ್ಷ್ಮಿ ಮಾತಾಜಿ ಪಂಚತತ್ವ ಮಂತ್ರ ಹೇಳಿ. ಜಯ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಓಕೆ ಅದ್ವೈತ ಮಾತಾಜಿ, ಗದಾಧರ. ಪಂಚತತ್ವದಲ್ಲಿ ಯಾರು ಹೆಸರುಗಳು ಇದೆ? ಬರೀ ಹೆಸರುಗಳು ಹೇಳಿ. ಚೈತನ್ಯ ಪ್ರಭು, ಚೈತನ್ಯ ಮಹಾಪ್ರಭು. ಓಕೆ. ಚೈತನ್ಯ ಮಹಾಪ್ರಭು, ಮಹಾಪ್ರಭು ಗದಾಧರ ಶ್ರೀ ಚೈತನ್ಯ ಮಹಾಪ್ರಭು. ನೆಕ್ಸ್ಟ್ ಟೈಮ್ ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಕರೆಕ್ಟ್ ಆಗಿ ಅವ್ರ ಹೆಸರು ಹೇಳ್ಬೇಕು. ಓಕೆ ಮಾತಾಜಿ? ಓಕೆ. ಇವಾಗ ಹೇಮಾ ಮಾತಾಜಿ ಯಾರು? ನಾನು ಅಂದ್ರೆ ಗೊತ್ತಾಗಲ್ಲ ಮಾತಾಜಿ, ಇಲ್ಲಿ ಹೆಸರು ಹೇಳ್ಬೇಕು. ಪ್ರಭುಜಿ ಇನ್ನೊಂದ್ಸಲ ಹೇಳ್ತೀನಿ, ಗಾಬರಿ ಆಗ್ತಿದೆ ನನಗೆ. ಪರವಾಗಿಲ್ಲ ಮಾತಾಜಿ, ಗಾಬರಿ ಇಲ್ಲೇನು ಇಲ್ಲ. ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡಿ ಅಷ್ಟೇ. ಓಕೆ. ಇವೆಲ್ಲ ತಿಳ್ಕೋಬೇಕು ಅನ್ನೋದಕ್ಕೆ ನಾನೆಲ್ಲ ಕೇಳ್ತಾ ಇರೋದು. ನಿಮ್ಗೆ ಗೊತ್ತಿದೆಯೋ ಇಲ್ವೋ ಅದು ಇಂಪಾರ್ಟೆಂಟ್ ಅಲ್ಲ. ಇಲ್ಲಿ ಕೆಲವು ನಮ್ಗೆ ಗೊತ್ತಿರುತ್ತೆ, ಕೆಲವು ಗೊತ್ತಿರಲ್ಲ, ಕೆಲವು ಸ್ವಲ್ಪ ಗೊತ್ತಿರುತ್ತೆ. ಅದನ್ನ ನಾವು ಬರ್ಕೊಂಡು ಪ್ರಾಕ್ಟೀಸ್ ಮಾಡೋದು ಮುಖ್ಯ. ಓಕೆ. ಇವಾಗ ಕಲಾವತಿ ಮಾತಾಜಿ, ನಮ್ಮ ಗುರು ಪರಂಪರೆಯಲ್ಲಿ ಗುರುಗಳ ಹೆಸರು ಹೇಳ್ತೀರಾ? ನಾವು ಆಲ್ಟರ್ ಅಲ್ಲಿ ನೋಡ್ತೀವಲ್ಲ, ಅವ್ರ ಹೆಸರುಗಳು ಹೇಳಿ ಮಾತಾಜಿ. ಬ್ರಹ್ಮ, ನಾರದರು, ವ್ಯಾಸರು. ಜಗನ್ನಾಥ ಮಾತಾಜಿಗೆ ಬಾಬಾ. ನಾನು ಕಲಾವತಿ ಹರೇ ಮಾತಾಜಿಗೆ ಕೃಷ್ಣ ಪ್ರಭಾಜಿ. ಹರೇ ಕೃಷ್ಣ ಪ್ರಭುಜಿ. ಜಗನ್ನಾಥ ಬಾಬಾಜಿ, ಭಕ್ತಿ ವಿನೋದ್ ಠಾಕೂರ್, ಗೌರ್ ಕಿಶೋರ್ ಬಾಬಾಜಿ, ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು, ಎಸಿ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದರು, ಜಯಪತಾಕ್ ಸ್ವಾಮಿ ಮಹಾರಾಜ್. ವೆರಿ ಗುಡ್, ತುಂಬಾ ಚೆನ್ನಾಗಿ ಹೇಳಿದಿರಾ. ಮತ್ತೆ ಹಂಗೆ ನಮ್ಮ ಗೋಸ್ವಾಮಿಗಳ ಹೆಸರು ಹೇಳ್ತೀರಾ? ಹಾ ಪ್ರಭುಜಿ, ನಾನು ಹೇಳ ಪ್ರಭುಜಿ. ಹರೇ ಕೃಷ್ಣ. ಹೆಸರು ಹೇಳಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ನಾನು ಕಾಂತಲಕ್ಷ್ಮಿ ಮಾತಾಜಿ. ಓಕೆ, ಹೇಳಿ ಮಾತಾಜಿ. ಓಕೆ. ಶ್ರೀರೂಪ ಗೋಸ್ವಾಮಿ ಅವರು ಪ್ರಭುಜಿ, ಮತ್ತೆ ಸನಾತನ ಗೋಸ್ವಾಮಿ ಅವರು, ಭಟ್ಟ ರಘುನಾಥ ಸ್ವಾಮಿ ಅವರು, ಶ್ರೀಜೀವ ಗೋಸ್ವಾಮಿ ಅವರು, ಗೋಪಾಲ ಭಟ್ಟ ಸ್ವಾಮಿ ಅವರು, ದಾಸ ರಘುನಾಥ ಭಟ್ಟ ಗೋಸ್ವಾಮಿ ಅವರು ಪ್ರಭುಜಿ. ಹರೇ ಕೃಷ್ಣ. ಓಕೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಮತ್ತೆ ನಮಗೆ 2 ತರ ಅಪರಾಧಗಳಿದೆ. 2 ತರಹ ಅಪರಾಧಗಳು. ಅದು ಯಾವುದು 2 ತರ ಅಪರಾಧಗಳು? ವೈಷ್ಣವ ಅಪರಾಧ, ಒಂದು ವೈಷ್ಣವ ಅಪರಾಧ, ಇನ್ನೊಂದು ನಾಮ ಅಪರಾಧದಲ್ಲಿ 10 ಇದೆ. ಯಾರಾದ್ರೂ ಹೇಳ್ಬೋದಾ? ಹೇಳ ಪ್ರಭುಜಿ ನಾನು. ಹರೇ ಕೃಷ್ಣ. ಹೇಳಿ. 10 ಅಪರಾಧ. ಪವಿತ್ರ ನಾಮೋಚ್ಚಾರಣೆಗೆ ವಿರುದ್ಧವಾಗಿ ಭಗವಂತನ ಪವಿತ್ರ ನಾಮಗಳನ್ನ ಜಪಿಸುವುದರ ವಿರುದ್ಧವಾಗಿ 10 ಅಪರಾಧಗಳಿದೆ ಪ್ರಭುಜಿ. ಅದರಲ್ಲಿ ಒಂದು, ಭಗವಂತನ ಪವಿತ್ರ ನಾಮವನ್ನು ಪ್ರಸಾರ ಮಾಡದಂತೆ ತಮ್ಮ ಜೀವನವನ್ನು ಮುಡುಪಾಗಿಟ್ಟಿರೋ ಭಕ್ತರನ್ನ ನಿಂದಿಸುವುದು. ಮೊದಲನೆಯದು ಆಕ್ಚುಲಿ ನಾವು ಆರ್ಡರ್ ಅಲ್ಲಿ ಹೇಳ್ಬೇಕು. ಆರ್ಡರ್ ಅಲ್ಲಿ ಹೇಳಿದ್ರೆ ಸರಿ ಇರುತ್ತೆ. ಆಯ್ತು, ಹೇಳಿ ಮಾತಾಡಿ. ಎರಡನೇದು, ಶಿವ ಅಥವಾ ಬ್ರಹ್ಮ ಮೊದಲಾದ ದೇವತೆಗಳ ಹೆಸರನ್ನು ಭಗವಾನ್ ವಿಷ್ಣುವಿನ ನಾಮಕ್ಕೆ ಸಮನೆಂದು ಪರಿಗಣಿಸುವುದು. ನಾಸ್ತಿಕರಾದವರು ಕಾಳಿ ಅಥವಾ ದುರ್ಗಾ ಅಂತ ಜಪಿಸ್ತಾರೆ. ಅದು ಹರೇ ಕೃಷ್ಣ ಮಂತ್ರಕ್ಕೆ ಸಮ ಆಗಿರುತ್ತದೆ ಅನ್ಕೋತಾರೆ. ಆದ್ರೆ ಅದು ಆತರ ಅನ್ಕೊಳ್ಳೋದು ಅದು ದೊಡ್ಡ ಅಪರಾಧ ಆಗುತ್ತದೆ. ಮೂರನೇದು, ಗುರುವಿನ ಆದೇಶವನ್ನ ನಾವು ಪಾಲಿಸದೇ ಇರೋದು. ನಾಲ್ಕನೇದು,
ವೇದ ಸಾಹಿತ್ಯವನ್ನು ಅದರ ಮುಂದುವರಿಕೆಯಾಗಿ ಬಂದ ಇತರ ಸಾಹಿತ್ಯವನ್ನ ನಿಂದಿಸೋದು. ಹ್ಮ್ 5ನೇದು ಹರೇ ಕೃಷ್ಣ ಜಪದ ಮಹಿಮೆಯನ್ನ ಕೇವಲ ಕಲ್ಪನೆ ಅಂತ ನಾವು ಭಾವಿಸೋದು. ಹ್ಮ್ 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 6ನೇದು ಭಗವಂತನ ಪವಿತ್ರ ನಾಮಕ್ಕೆ ಯಾವುದೋ ಒಂದು ವ್ಯಾಖ್ಯಾನವನ್ನ ನೀಡೋದು. 7ನೇದು ಭಗವಂತನ ಪವಿತ್ರ ನಾಮದ ಬಲದಿಂದ ನಾವು ಪಾಪ ಕಾರ್ಯಗಳನ್ನ ಮಾಡ್ಬಿಟ್ಟು ಭಗವಂತ ನಾಮನ ನಾವು ಉಚ್ಚರಿಸ್ತಾ ಇರೋದ್ನ ಅದು ಆ ಪಾಪಗಳನ್ನ ನಿವಾರಿಸ್ಕೊಳ್ಬಹುದು ಅಂತ ನಾವ್ ಯಾವತ್ತಿಗೂ ಭಾವಿಸ್ಕೋಬಾರ್ದು. ಭಾವಿಸ್ಕೊಂಡ್ರೆ ಅದೊಂದು ದೊಡ್ಡ ಅಪರಾಧ ಆಗುತ್ತದೆ. ಅದನ್ನ ನಾವು ಫಸ್ಟ್ ನಿಲ್ಲಿಸ್ಬೇಕು. 8ನೇದು ಹರೇ ಕೃಷ್ಣ ಹರೇ ಕೃಷ್ಣ ಜಪವನ್ನ ವೇದಗಳಲ್ಲಿ ಹೇಳಿರುವ ಕರ್ಮಕಾಂಡ ಕಾಮ್ಯ ಕರ್ಮಾಚರಣೆಗಳು, ಆ ಕರ್ಮಕಾಂಡ ಅದ್ರಲ್ಲಿ ಬರುವಂತ ಮಂಗಳಕರವಾದ ಚಟುವಟಿಕೆಗಳ ಇದನ್ನು ಸಹ ಒಂದಂತ ನಾವು ಪರಿಗಣಿಸ್ಕೋಬೇಕು. ಮತ್ತೆ 9ನೇದಲ್ಲಿ ನಂಬಿಕೆ ಇಲ್ಲದ ವ್ಯಕ್ತಿಗೆ ನಾವು ಪವಿತ್ರ ನಾಮವನ್ನ ಹೇಳ್ಬಾರ್ದು. ಯಾರು ಬೇಕಾದ್ರೂ ಈ ಪವಿತ್ರ ನಾಮವನ್ನ ನಾವು ಹೇಳ್ಬೋದು, ಆದ್ರೆ ಪ್ರಾರಂಭದಲ್ಲಿ ಓಕೆ ಮಾತಾಜಿ. ಓಕೆ, ನೀವು ಸ್ವಲ್ಪ ಹೆಚ್ಚು ಕಡಿಮೆ ಎಲ್ಲ ಹೇಳಿದೀರಾ, ಕರೆಕ್ಟ್ ಆಗಿ ಹೇಳಿದೀರಾ. ಇದನ್ನು ನಾವು ಕರೆಕ್ಟ್ ಆಗಿ ಆರ್ಡರ್ ಅಲ್ಲಿ ನಾವು ತಿಳ್ಕೋಬೇಕು. ಇದು ಈ ಪ್ರಶ್ನೆ ನಾನು ಈಗ ಎಲ್ಲರನ್ನೂ ಕೇಳೋದಿಲ್ಲ. ಇವಾಗ ನಿಮ್ಗೆಲ್ಲ ಗೊತ್ತಾಯ್ತಲ್ಲ, ಇದು ನಾವು ಎಲ್ಲರೂ ತಿಳ್ಕೋಬೇಕು. ನೆಕ್ಸ್ಟ್ ನಮ್ದು ಸೆಷನ್ ಇರುತ್ತೆ. ನೆಕ್ಸ್ಟ್ ಇನ್ನೊಂದು ರೌಂಡ್ ಇಂಟರ್ವ್ಯೂ ಇರುತ್ತಲ್ಲ, ಸೆಕೆಂಡ್ ರೌಂಡ್. ಅಲ್ಲಿ ಎಲ್ಲರೂ ಕೂಡ ಎಲ್ಲ ಅಪರಾಧಗಳನ್ನ ಸ್ಟಾರ್ಟಿಂಗ್ ಇಂದ ಎಂಡ್ಗೆ ಒಂದಾದ್ಮೇಲೆ ಹೋಗ್ಬೇಕು. ಓಕೆ, ಶಿಷ್ಟಾಷ್ಟಕಂ ಚೈತನ್ಯ ಮಹಾಪ್ರಭುಗಳು ಬರ್ದಿರುವಂತ ಶಿಷ್ಟಾಷ್ಟಕಂ ಇದೆ. ಯಾರಿಗಾದ್ರೂ ಶಿಷ್ಟಾಷ್ಟಕಂ ಒಂದ್ ನಿಮಿಷ, ಕಾಂತಲಕ್ಷ್ಮಿ ಮಾತಾಡಿ, ಶಿಷ್ಟಾಷ್ಟಮ ಗೊತ್ತಾ ಇಲ್ವಾ? ನಾನು ಕೇಳ್ತಿಲ್ಲ, ಹೇಳ್ಬೇಕಂತ ಗೊತ್ತಾ ಇಲ್ವಾ? ಹೇಳ್ತೀನಿ ಪ್ರಭುಜಿ. ಮಹಾಪ್ರಭುಗಳು ರಚಿಸಿರೋದು ಶಿಕ್ಷಾಷ್ಟಮ. ಚೇತೋ ದರ್ಪಣಮಾರ್ಚನಂ ಭವ ಮಹಾದವಾಗ್ನಿ ನಿರ್ವಾಪಣಂ ಶ್ರೇಯಂ ಕೈರವ ಚಂದ್ರಿಕಂ ವಿತರಣಂ ವಿದ್ಯಾವದು ಜೀವನಂ ಆನಂದಾಂಬುದಿವರ್ಧನಂ ಪ್ರತಿಪದಂ ಪೂರ್ಣಾಮೃತ ಸ್ವಾದನಂ ಸರ್ವಾತ್ಮ ಸ್ವಪನಂ ಪರಂ ವಿಜಯತೆ ಶ್ರೀಕೃಷ್ಣ ಸಂಕೀರ್ತನಂ. ನಾಮಕಾರಿ ಬಹುಧಾ ನಿಜ. ಹರಿ ಕೃಷ್ಣ ತುಂಬಾ ಚೆನ್ನಾಗಿ ಹೇಳಿದೀರಾ, ತುಂಬಾ ರಾಗವಾಗಿ, ತುಂಬಾ ಕರೆಕ್ಟ್ ಆಗಿ ಹೇಳಿದೀರಾ. ಈ ನೆಕ್ಸ್ಟ್ ಶ್ಲೋಕ ಇನ್ನೊಬ್ರು ಹೇಳಿ. ಹರೇ ಕೃಷ್ಣ ಪ್ರಭುಜಿ. ನಾನು ಪದ್ಮಾವತಿ ಪ್ರಭುಜಿ. ಹೇಳ ಪ್ರಭುಜಿ. ಹೇಳಿ ಮಾತಾಜಿ. ಥ್ಯಾಂಕ್ ಯು. ಹೇಳಿ. ನಾಮಕಾರಿ ಬಹುಧಾ ನಿಜ ಸರ್ವಶಕ್ತಿ ತತ್ರಾರ್ಪಿತ ನಿಯಮಿತ ಸ್ಮರಣೇನ ಕಾಲಃ ದೃಶಿ ತವ ಏತಾದೃಶಿ ಕೃಪ ಭಗವಾನ್ ಮಮಾಪಿ ದುರ್ದೈವಂ ವಿದೃಶಂ ತೃಣಾದಪಿ ಸುನೀಚೇ. ಓಕೆ ಮಾತಾಜಿ, ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿ ಹಾಡಿದೀರಾ, ತುಂಬಾ ಚೆನ್ನಾಗಿ ಹೇಳಿದೀರಾ. ನೀವು ಹೇಳ್ತಾ ಇರೋದು ಕೇಳ್ತಾ ಇದ್ರೇನೆ ಚೇತನ ಮಹಾಪ್ರಭು ಗುರ್ತು ಬಂದ್ಬಿಡ್ತಾರೆ ನಮ್ಗೆ. 3ನೇದು ಯಾರೇ ಹೇಳ್ತೀರಾ? ಮೂರನೇದು ಹೇಳಿ, ಯಾರಾದ್ರೂ ಒಬ್ರು ಹೇಳಿ. ಮಾನದೀನ ಕೀರ್ತನೀಯಾನ ಸದಾ ಹರಿ. ಓಕೆ, ನೆಕ್ಸ್ಟ್ ಇನ್ನೊಬ್ರು ಯಾರಾದ್ರೂ? ಹರೇ ಕೃಷ್ಣ ಪ್ರಭು. ಜನಾನ ಸುಂದರಿಂ ಕವಿತಂ ಮಾ ಜಗದೀಶ ಕಾಮಯೇ ಮಾಮ ಜನ್ಮಾನಿ ಜನ್ಮನೀಶ್ವರೇ ಭವತಾದ್ ಭಕ್ತಿರ್ ಹೌತು ಕೀರ್ವೈ. ವೆರಿ ಗುಡ್. ಓಕೆ, ನೆಕ್ಸ್ಟ್ ಯಾರಾದ್ರೂ ಇನ್ನೊಂದು ಶ್ಲೋಕ? ನಾನು ಹೇಳ್ತೀನಿ ಪ್ರಭುಜಿ. ಐನಂದ ತನುಜಾ ಕಿಂಚರಂ ಮಾಂ ವಿಷಮೇ ಭವಾಂಬುಧೌ ಕೃಪಯಾ ತವ ಪಾದ ಪಂಕಜ ಸ್ಥಿತಧೂಲಿ ಸದೃಶಂ ವಿಚಿಂತಯ. ಇನ್ನಾಳ ಪ್ರಭುಜಿ?
ನಯನಂ ಗಲದ ಇನ್ನೊಬ್ರು ಹೇಳ್ತಾರೆ ಮಾತಾಡಿ. ಇನ್ನೊಬ್ರು ಹೇಳಿ. ಪ್ರಭುಜಿ ನಾನು ನಯನಂ ಇನ್ನು ಯಾರು ಮಿಕ್ಕಿದ್ದಾರೆ? ಯಾರು ಹೇಳಿಲ್ಲ ಅವ್ರು ಹೇಳಿ. ನಯನಂ ಗಲದ ಶತ್ರುಧಾಯ ವದನಂ ಗದಧರುಧಾಯ ಗಿರೆ. ಅದು ನನ್ಗೆ ಸರಿಯಾಗಿ ಬರಲ್ಲ ಪ್ರಭು. ಅದು ನಿಮ್ಗೆ ಗೊತ್ತಿದ್ರೆ ಸಾಕು. ಬಟ್ ಇದು ತುಂಬಾ ಮುಖ್ಯ. ಇದನ್ನ ನಾವು ಡೈಲಿ ಹೇಳಬೇಕು. ಯಾರು ಡೈಲಿ ಹೇಳ್ತೀರಾ ಇದನ್ನ ಬೆಳಗ್ಗೆ ಮಂಗಳಾರತಿ ಹರೇ ಕೃಷ್ಣ ಸಮಯದಲ್ಲಿ? ಪ್ರಭುಜಿ, ನಾನು ಹೇಳ್ತೀನಿ ಪ್ರಭುಜಿ. ಹರೇ ನಾವು ಕೃಷ್ಣ. ಹೇಳ್ತೀನಿ ಪ್ರಭುಜಿ. ಬೆಳಿಗ್ಗೆ ನಾನು ಆನ್ಲೈನ್ ಕಾರ್ಯಕ್ರಮ ಗುರುವಾಷ್ಟಕಮು ಇದು ಶಿಷ್ಟಾಷ್ಟಕಮು ಹೇಳ್ತೀನಿ ಪ್ರಭುಜಿ. ಓಕೆ. ಈಗ ಥ್ಯಾಂಕ್ ಯು ಮಾತಾಜಿ, ಥ್ಯಾಂಕ್ ಯು. ನೀವೆಲ್ಲ ಇದನ್ನ ಹಾಕ್ತಾ ಇದ್ದೀರಾ, ತುಂಬಾ ಧನ್ಯವಾದಗಳು. ಈಗ ನೆಕ್ಸ್ಟ್ ಕ್ವಶನ್ ಏನಂದ್ರೆ, ಸಂಸಾರ ಧಾವ ಯಾರಾದ್ರೂ ಹೇಳ್ತೀರಾ? ಮೊದಲನೇ ಶ್ಲೋಕ. ಒಂದೊಂದು ಶ್ಲೋಕ. ಹರೇ ಕೃಷ್ಣ, ನಾನು ಹೇಳ್ತೀನಿ. ಹರೇ ಕೃಷ್ಣ ಪ್ರಭು, ನಾನೇ ಹೇಳ್ತೀನಿ. ಹೇಳಿ. ತ್ರಣಯ ಗಣತ್ವಂ ಪ್ರಾಪ್ತಸ್ಯ ಥ್ಯಾಂಕ್ ಯು ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ, ಹರೇ ಕೃಷ್ಣ. ಓಕೆ, ಈಗ ಓಕೆ ಮಾತಾಜಿ, ಎಲ್ಲ ಹೇಳೋದಕ್ಕೆ ಟೈಮ್ ಇಡ್ಸುತ್ತೆ. ಈಗ ನಾವು ಭಗವದ್ಗೀತೆ ನಾವು ಓದಿದ ಮೇಲೆ ಮೊದಲಿಗೆ ಹೇಮ ಮಾತಾಜಿಗೆ ಪ್ರಶ್ನೆ. ಭಗವದ್ಗೀತೆ ಓದಿದ ಮೇಲೆ ನಾವು ಏನ್ ತಿಳ್ಕೊಂತೀವಿ? ಓದಿದ್ದೀರಾ? ಫಸ್ಟ್ ಓದಿದ್ದೀರಾ? ಓದಿದ್ದೀನಿ ಪ್ರಭು. ಏನ್ ತಿಳ್ಕೊಂಡ್ರಿ ಅದರಿಂದ? ಯಾವ್ದು ನಿಮ್ಗೆ ತುಂಬಾ ಮುಖ್ಯ ಅನ್ಸುತ್ತು? ಯಾವ ಪಾಯಿಂಟ್? ಪ್ರಭುಜಿ ಫಸ್ಟ್ನೇ ಶ್ಲೋಕ, ಫಸ್ಟ್ನೇ ಅಧ್ಯಾಯ. ಶ್ಲೋಕ ಹೇಳಿ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಾಮವೇದಯೋಃ ಸಹ ಮಾಮಕಾ ಪಾಂಡವಶ್ಚೈವ ಕಿಮ ಕುರ್ವತ ಸಂಜಯ. ವೆರಿ ಗುಡ್. ಇದು ನಿಮ್ಗೆ ಮುಖ್ಯ ಅನ್ಸುತ್ತಾ? ಫಸ್ಟ್ನೇ ಅಧ್ಯಾಯ. ಮೊನ್ನೆ ನೆಕ್ಸ್ಟ್ ಗೀತಾ ಮಾತಾಜಿ, ನಿಮ್ಗೆ ಯಾವ್ದು ಮುಖ್ಯ ಅನ್ಸುತ್ತೆ? ಯಾವ್ದು ಇಂಪಾರ್ಟೆಂಟ್ ಶ್ಲೋಕ ಅನ್ಸುತ್ತು ಭಗವದ್ಗೀತೆಯಲ್ಲಿ? ಪ್ರಭುಜಿ, ಎಲ್ಲೇ ಅಧರ್ಮ ಆಗ್ತಿದ್ರು ಧರ್ಮಕ್ಕೋಸ್ಕರ ಬಂದು ಕೃಷ್ಣ ನಿಂತ್ಕೋತಾರಲ್ಲ, ಅದಿಷ್ಟ ಪ್ರಭುಜಿ ನನಗೆ. ಶ್ಲೋಕ ಹೇಳ್ಬೇಕು ನಾವು. ಯಾವ್ದಾದ್ರು ಒಂದು ಶ್ಲೋಕ ಭಗವದ್ಗೀತೆಯಿಂದ. ಪರಿತ್ಯಾಜ್ಯ ಮಾಮೇಕಂ ಶರಣಂ ರಜ ಅಹಂ ಪಾಪೇಭ್ಯೋ ಮೋಕ್ಷಾಯಿಶ್ಚ ಮಹಾಶುಚಿಃ. ಏನರ್ಥ? ಅದೇ ಪ್ರಭುಜಿ, ಎಲ್ಲಿ ಅಧರ್ಮ ಆದ್ರೂನು ನಾ ಬಂದು ಅದನ್ನ ಧರ್ಮನ ನೆಲೆ ಮಾಡ್ತೀನಿ, ನಿಲ್ಲಿಸ್ತೀನಿ ಅಂತ. ಸರಿ. ನೆಕ್ಸ್ಟ್ ನೆಕ್ಸ್ಟ್ ಜ್ಯೋತಿಶ್ರೀ ಮಾತಾಜಿ, ಯಾವ ಶ್ಲೋಕ ನಿಮ್ಗೆ ಇಷ್ಟ ಆಯ್ತು ಆ ಶ್ಲೋಕ ಹೇಳ್ತೀರಾ? ಒಂದು ಶ್ಲೋಕ ಹೇಳಿ, ಯಾವ್ದು ನಿಮ್ಗೆ ಇಷ್ಟ ಆಗಿರೋದು? ಅದೇ ಇಷ್ಟ ಆಯ್ತು. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾಂ ಶುಚಃ. ಅಂದ್ರೆ ಎಲ್ಲೆಲ್ಲಿ ಅಧರ್ಮ ಹುಟ್ಟುತ್ತೋ ಆಗ ನಾನು ಹುಟ್ಟಿ ಬರ್ತೇನೆ ಅಂತ ಹೇಳ್ತಾರೆ ಪ್ರಭುಜಿ. ನೀವು ಹೇಳಿದ ಯಾವ ಶ್ಲೋಕ ಈಗ? ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾಂ. ಇಬ್ರು ಹೇಳಿದ್ರಲ್ಲ ಈ ಶ್ಲೋಕವನ್ನೇ, ಇಬ್ರು ಹೇಳಿರೋ ಅರ್ಥ ನೀವು ಒಂದ್ಸತಿ ಚೆಕ್ ಮಾಡಿ ಮಾತಾಜಿ. ಆಕ್ಚುಲಿ ಈ ಅರ್ಥ ಬೇರೆ ಇದೆ ಅಲ್ಲಿ. ಒಳ್ಳೆ ಶ್ಲೋಕನೇ ನಿಮ್ಗೆ ಇಷ್ಟ ಆಗಿದೆ, ಆದ್ರೆ ಇದ್ರ ಅರ್ಥ ಬೇರೆ ಇದೆ. ನೀವು ಹೇಳ್ತಾ ಇರೋ ಅರ್ಥ ಬೇರೆ ಶ್ಲೋಕದದು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ, ಆ ಶ್ಲೋಕದ ಅರ್ಥ ಈ ಶ್ಲೋಕಕ್ಕೆ ಹೇಳ್ತಿದ್ದೀರಾ. ನೆಕ್ಸ್ಟ್ ಓಕೆ ಮಾತಾಜಿ, ನೀವು ಒಂದ್ಸತಿ ನೋಡ್ಕೊಳ್ಳಿ ಅದು. ಓಕೆ, ನೆಕ್ಸ್ಟ್ ಕಾಂತಲಕ್ಷ್ಮಿ ಮಾತಾಜಿ, ಯಾವ್ದಾದ್ರು ಒಂದು ಶ್ಲೋಕ ಹೇಳಿ, ಒಂದು ಶ್ಲೋಕ ಭಗವದ್ಗೀತೆಯಿಂದ, ಅದರ ಅರ್ಥ. ಇವ್ರು ಹೇಳಿದ್ದೆ ಹೇಳ್ತೀನಿ ಪ್ರಭುಜಿ. ಸರ್ವಧರ್ಮಂ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಇದ್ರ ಅರ್ಥ ಏನಂದ್ರೆ, ಎಲ್ಲಾ ಕರ್ತವ್ಯಗಳನ್ನು ತೊರೆದು ನನ್ನನ್ನು ಮಾತ್ರ ಆಶ್ರಯಿಸು, ನಾನು ನಿನ್ನನ್ನು ಎಲ್ಲಾ ಪಾಪಗಳಿಂದ ಬಿಡುಗಡೆ ಮಾಡುತ್ತೇನೆ, ದುಃಖಿಸಬೇಡ ಅಂತ ಭಗವಂತ ಹೇಳ್ತಾರೆ ಪ್ರಭು. ಹರೇ ಕೃಷ್ಣ. ವೆರಿ ಗುಡ್. ನೀವು ಸ್ವಲ್ಪ ಅರ್ಥ ಕರೆಕ್ಟ್ ಆಗಿ ಹೇಳಿದೀರಾ, ಶ್ಲೋಕನು ಹೇಳಿದಿರಿ. ಯದಾ ಯದಾ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭೇದಾನ್ ಧರ್ಮಸ್ಯ ತಥಾತ್ಮನಂ ಸುಜಮ್ಯಂ ನಮಮ್ಯಂ ಪ್ರಭು. ಸಾರಿ ಪ್ರಭುಜಿ, ಅವಾಗ ತಪ್ಪು ಹೇಳ್ಬಿಡಿ. ಓಕೆ. ನೆಕ್ಸ್ಟ್ ಕಲಾವತಿ ಮಾತಾಜಿ, ಒಂದು ಶ್ಲೋಕ ಅದರ ಅರ್ಥ.
ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಶಃ. ಇದು ಎಲ್ಲ ನನಗೆ ಬಿಟ್ಟು ನನಗೆ ಶರಣಾಗು ಅಂತ ಹೇಳ್ತಾರೆ ಪ್ರಭು ಭಗವಂತ. ಎಲ್ಲ ಪಾಪಗಳನ್ನು ಏನೇನ್ ಮಾಡಿದ್ದೀವೋ ಅದೆಲ್ಲ ಇದು ಆಗಿ ನಮ್ಗೆ ಶರಣಾಗು ಅಂತ ಹೇಳ್ತಾರೆ. ಮೋಕ್ಷ ಅರ್ಥವನ್ನು ನಾವು ಮತ್ತೆ ಮತ್ತೆ ಓದಬೇಕು. ಯಾಕಂದ್ರೆ ಪರಿಮಳ ಮಾತಾಜಿ ಹೇಳಿದ್ರ, ನೀವು ಸುಧಾ ಮಾತಾಜಿ, ಸುಕನ್ಯಾ ಮಾತಾಜಿ? ಕೃಷ್ಣ ಪ್ರಭುಜಿ, ನಾನು ಹೇಳಿಲ್ಲ ಪ್ರಭುಜಿ. ಯಾವ್ದಾದ್ರು ಶ್ಲೋಕ ಹೇಳ್ಬೋದು, ಯಾವುದೋ ಒಂದು ಶ್ಲೋಕ ಅದರ ಅರ್ಥ ಹೇಳಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಏವ ಮುಕ್ತೋ ಋಷಿಕೇಶೋ ಗುಡಾಕೇಶೇನ ಭಾರತ ಸೇನಯೋರುಭಯೋರ್ಮಧ್ಯೆ ಸ್ಥಾಪಯಿತ್ವಾ ರಥೋತ್ತಮ. ಇದ್ರ ಅರ್ಥ ಏನು ಅಂದ್ರೆ, ಈ ಶ್ಲೋಕದಲ್ಲಿ ಅರ್ಜುನನನ್ನು ಗೂಢಾಕೇಶ ಅಂತ ಹೇಳಿ ಕರೆದಿದ್ದಾರೆ. ಗೂಢಾಕೇಶ ಅಂತಂದ್ರೆ ನಿದ್ದೆಯನ್ನು ಗೆದ್ದಂತವನು ಅಂತ, ಅವನಿಗೆ ಗುಡಾಕೇಶ ಅಂತ ಕರೀತಾರೆ. ಇಲ್ಲಿ ನಿದ್ರೆ ಅನ್ನೋದು ನಮ್ಮ ಅಜ್ಞಾನವನ್ನು ಗೆದ್ದು ಜ್ಞಾನದ ಕೆಳಗೆ ಹೋಗುವಂತದ್ದು ಪ್ರಭುಜಿ. ವೆರಿ ಗುಡ್, ವೆರಿ ಗುಡ್ ಮಾತಾಜಿ. ಇವಾಗ ಯಾರು ಹೇಳಿಲ್ಲ, ಪರಿಮಳ ಮಾತಾಜಿ ಅಥವಾ ಮಾತಾಜಿ ಯಾರು ಹೇಳಿಲ್ವೋ ಅವ್ರು ಹೇಳಿ, ಯಾರು ಹೇಳಿಲ್ವೋ ಅವ್ರು ಹೇಳಿ. ಓಕೆ. ಯತ್ರ ಯೋಗೀಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯೋ ಭೂತಿರ್ ಧ್ರುವ ನೀತಿರ್ ಮತಿರ್ಮಮ. ಅಂದ್ರೆ ಎಲ್ಲಿ ಕೃಷ್ಣ ಅರ್ಜುನರು ಇರ್ತಾರೋ ಅಲ್ಲಿ ವಿಜಯ ಮತ್ತೆ ಸಿರಿ ಮತ್ತೆ ಅಸಾಧಾರಣ ಶಕ್ತಿ ಇರತ್ತೆ ಅಂತ ಪ್ರಭುಜಿ. ವೆರಿ ಗುಡ್, ತುಂಬಾ ಚೆನ್ನಾಗಿ ಹೇಳಿದಾರ. ಇನ್ ಯಾರು ಹೇಳಿಲ್ವೋ ಅವ್ರು ಒಂದು ಶ್ಲೋಕ ಅದರ ಅರ್ಥ ಹೇಳ್ಬೇಕು. ಹರೇ ಕೃಷ್ಣ ಪ್ರಭುಜಿ. ನಾವು ಅಧ್ಯಾಯ 12 ಭಕ್ತಿ ಯೋಗದಲ್ಲಿ ನಂಗೆ ತುಂಬಾ ಇಷ್ಟ ಪ್ರಭುಜಿ. ಸರ್ವಾಣಿ ಕರ್ಮಾಣಿ ಅನನ್ಯನೈವ ಯೋಗೇನ ಮಾಯಂತ ಉಪಾಸತೆ. ಅಂದ್ರೆ ಎಲ್ಲಾ ಕರ್ಮಗಳನ್ನ ನನಗೆ ಅರ್ಪಿಸಿ ಯಾರು ನನ್ನ ಭಕ್ತಿಯಿಂದ ಪೂಜಿಸ್ತಾರೋ, ನನ್ನನ್ನೇ ಎಲ್ಲ ಕರ್ಮದ ಫಲವನ್ನ ಆಶಿಸದೆ ನನ್ನನ್ನೇ ಪೂಜಿಸಿ ನನ್ನನ್ನೇ ನೆನ್ಸ್ಕೋತಾ ಇರ್ತಾರೋ, ಅವ್ರಿಗೆ ಏನ್ ಫಲ ಕೊಡ್ಬೇಕು ಅಂತ ನನಗೆ ಗೊತ್ತಿರುತ್ತೆ, ಆ ಫಲವನ್ನ ನಾನು ಕೊಡ್ತೀನಿ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಮಾತಾಜಿ, ಎಲ್ಲರಿಗೂ ಧನ್ಯವಾದಗಳು. ಈಗ ನನ್ನ ಪ್ರಶ್ನೆ ಏನಂದ್ರೆ, ಭಗವದ್ಗೀತೆ ನಾವು ಓದಿ ಕೊನೆಗೆ ಏನ್ ತಿಳ್ಕೊಂತೀವಿ? ಒಂದು ಲೈನ್ ಅಲ್ಲಿ ಯಾರಾದ್ರೂ ಹೇಳ್ಬೋದಾ? ಒಂದು ಲೈನ್. ಹರೇ ಕೃಷ್ಣ ಪ್ರಭುಜಿ. ಈ ಭಗವದ್ಗೀತೆಯನ್ನ ಸಂಪೂರ್ಣವಾಗಿ ಓದಿದ್ದೆಲ್ಲ ಆದ್ಮೇಲೆ ನಮ್ಗೇನ್ ಅನ್ಸುತ್ತೆ ಅಂದ್ರೆ, ನಾವು ದೇಹ ಅಲ್ಲ, ನಾವೊಂದು ಆತ್ಮ ಅಂತ ಗೊತ್ತಾಗುತ್ತೆ ಪ್ರಭುಜಿ. ಎಲ್ಲಾ ಆಕ್ಟಿವಿಟೀಸ್ ಅಲ್ಲಿ ನಮ್ಗೆ ತುಂಬಾ ಧೈರ್ಯ ಬರುತ್ತೆ ಪ್ರಭುಜಿ. ಅದೇಂತ ಆಕ್ಟಿವಿಟಿ ಏನಾಗ್ಲಿ ನಾವೊಂದು ಆತ್ಮ ಭಗವಂತನಿಗೆ. ವೆರಿ ಗುಡ್, ಒಳ್ಳೆ ಪಾಯಿಂಟ್ ಹೇಳಿದ್ರ. ಒಂದೊಂದು ಪಾಯಿಂಟ್ ಅಷ್ಟೇ, ಜಾಸ್ತಿ ಹೇಳೋದ್ ಬೇಡ, ಜಸ್ಟ್ ಒಂದ್ ಪಾಯಿಂಟ್ ಅಷ್ಟೇ. ನೆಕ್ಸ್ಟ್ ಒಂದೊಂದು ಪಾಯಿಂಟ್ ಬೇಗ ಹೇಳ್ತಾ ಹೋಗ್ಬೇಕು. ಯಾರು ಹೇಳಿಲ್ವೋ ಅವ್ರು ಹೇಳ್ತಾ ಹೋಗ್ಬೇಕು. ಆತ್ಮಕ್ಕೆ ದೇಹಕ್ಕೆ ವ್ಯತ್ಯಾಸ, ಭಕ್ತಿಯೇ ಮುಖ್ಯ. ಭಕ್ತಿ ಮಾಡ್ಬೇಕು ಅಂತ ನಾವು ಭಕ್ತಿನೇ ಮುಖ್ಯ ಅಂತ, ಭಗವಂತನೇ ದೇವೋತ್ತಮ ಪರಮ ಪುರುಷ. ಓಕೆ ಮಾತಾಜಿ, ವೆರಿ ಗುಡ್, ಒಳ್ಳೆ ಪಾಯಿಂಟ್. ಓಕೆ, ನೆಕ್ಸ್ಟ್. ದೇಹಕ್ಕಿನ್ನ ಆತ್ಮಕ್ಕೆ ಬೆಲೆ ಜಾಸ್ತಿ ಪ್ರಭುಜಿ. ನಾವು ದೇಹ ಕೈತೆ ಅಂತ ಅನ್ಕೊಂಡಿದ್ವಿ, ಕೃಷ್ಣ ಪ್ರಜ್ಞೆಗೆ ಭಗವದ್ಗೀತೆ ಓದಿದ್ಮೇಲೆ ಆತ್ಮಕ್ಕೆ ಜಾಸ್ತಿ ಬೆಲೆ ಇದೆ ಅನ್ನೋದು ಗೊತ್ತಾಯ್ತು. ವೆರಿ ಗುಡ್, ವೆರಿ ಗುಡ್. ನೆಕ್ಸ್ಟ್ ಹೇಳ್ತಾ ಹೋಗಿ, ಜಸ್ಟ್ ಒಂದೆರಡು ಮುಗಿಸ್ಬಿಡ್ಬೇಕು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭು. ಹಲೋ, ಹರೇ ಕೃಷ್ಣ ಮಾತಾಜಿ, ಹೇಳಿ ಹೇಳಿ. ಹೇಳಿ. ನೀವು ಹೇಳೋದು ನಮಗ್ ಕೇಳಿಸ್ತಾ ಇದೆ, ಹೇಳಿ. ಓಕೆ, ನೆಕ್ಸ್ಟ್ ಹೇಳಿ. ಯಾರಾದ್ರೂ ನೆಕ್ಸ್ಟ್ ಹೇಳಿ. ಹೇಮಾ ಮಾತಾಜಿ ಹೇಳಿ. ಓದಿದ್ಮೇಲೆ ನಮ್ಗೆ ಮರಣ ಭಯ ಇಲ್ಲ ಪ್ರಭು. ಹರೇ ಕೃಷ್ಣ ಪ್ರಭುಜಿ. ಕೃಷ್ಣ. ಸುಧಾ ಮಾತಾಜಿ. ಎಲ್ಲಾ ಕಾರಣಗಳ ನಾನು ಭಗವದ್ಗೀತೆ ಓದಿದ್ಮೇಲೆ ನಾನು ಅರ್ಥ ಮಾಡ್ಕೊಂಡು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿರೋದೇನಂದ್ರೆ, ಎಲ್ಲಾ ಕಾರಣಗಳ ಕಾರಣ ಭಗವಂತ ಶ್ರೀಕೃಷ್ಣ. ಹಾಗಾಗಿ ನಮ್ಮ ಎಲ್ಲಾ ಕರ್ಮಗಳನ್ನ ಭಗವಂತನಿಗೆ ಅರ್ಪಣೆ ಮಾಡಿ ಪ್ರತಿನಿತ್ಯದ ಜೀವನದಲ್ಲಿ ಎಲ್ಲಾ ಕರ್ಮಗಳನ್ನ ಭಗವಂತ, ಇದು ನೀನ್ ಮಾಡಿಸ್ತಿದ್ಯಾ, ಇದು ನಿನ್ನಿಂದ ಆಗ್ತಾ ಇರೋದು, ಏನೇ ಆಗ್ಲಿ ಜೀವನದಲ್ಲಿ ಸುಖ ಇರ್ಬೋದು ದುಃಖ ಇರ್ಬೋದು ಎಲ್ಲ ಅವನಿಂದ. ಯಾಕೆಂದ್ರೆ ಅಲ್ಲಿ ಒಂದೊಂದು ಪಾಠವನ್ನ ಕಲಿಸ್ತಾ ಇರ್ತಾನೆ. ಹಾಗಾಗಿ ಅದನ್ನ ನಾವು ಅರ್ಥ ಮಾಡ್ಕೊಂಡು ಇತರರಿಗೆ ಅರ್ಥ ಮಾಡಿಸಿ ಜನಗಳನ್ನ ಕೃಷ್ಣ ಪ್ರಜ್ಞೆಗೆ ತಗೊಂಡ್ ಬರೋದು, ಅದು ನಾನು ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ಮಾತಾಜಿ, ಥ್ಯಾಂಕ್ ಯು, ವೆರಿ ಗುಡ್. ಇವಾಗ ಯಾರಾದ್ರೂ ಇದೀರಾ ಇನ್ನ ಹೇಳೋದು? ನಾನು ಹೇಳ
ಹೇಳಿ ಪ್ರಭುಜಿ. ಹಾ ಪ್ರಭುಜಿ ಹೇಳಿ. ಹಾ, ಹೇಳಿ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಭಗವದ್ಗೀತೆ ನಾವು ಭಗವದ್ಗೀತೆ ಓದಿದ್ಮೇಲೆ ನೀವೆಲ್ಲ ಹೇಳಿರೋ ಪಾಯಿಂಟ್ಗಳೆಲ್ಲ ಕರೆಕ್ಟ್, ಎಲ್ಲ ಕರೆಕ್ಟ್ ಆಗಿ ಹೇಳಿದೀರಾ. ಆದ್ರೆ ಮೇಯ್ನ್ ಆಗಿ ನಾವು ಕೃಷ್ಣನಿಗೆ ಶರಣಾಗತರಾಗಬೇಕು. ನೀವೇ ಹೇಳಿದ್ರ ಆ ಶ್ಲೋಕ, ಸರ್ವಧರ್ಮಾನ್ ಪರಿತ್ಯಜ್ಯ. ನಾವೆಲ್ಲಾ ಓದಿ ನಾವು ಕೃಷ್ಣನಿಗೆ ಶರಣಾಗತ ಆಗಿಲ್ಲ ಅಂತಂದ್ರೆ ಅಲ್ಲಿ ನಾವು ಭಗವದ್ಗೀತೆ ಏನೂ ಅರ್ಥ ಆಗಿಲ್ಲ. ಶರಣಾಗತ ಆಗಿದೀವಿ ಅಂದ್ರೆ ಅರ್ಥ ಏನಂದ್ರೆ ನಾವು ಕೃಷ್ಣನ ಭಕ್ತಿ ಮಾಡಬೇಕು. ಅದರಲ್ಲಿ ಮೇನ್ ಆಗಿ ನಾವು ಮಾಡುವಂತ ಕೆಲಸದಲ್ಲಿ, ಪ್ರತಿಯೊಂದು ಕೆಲಸದಲ್ಲಿ ಕೂಡ ಕೃಷ್ಣನಿಗೆ ಶರಣಾಗತಿ, ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಮಜ ಅಂತ ಇದಿದೆಯಲ್ಲ, ಇದು ನಂಬರ್ 1 ಶ್ಲೋಕ. ಇದೇ ಮೇನ್ ಆಗಿ. ಮತ್ತೆ ನೀವು ಹೇಳಿದ್ದು ನಾನು ಆತ್ಮ ಅಲ್ಲ, ಇದು ಶರೀರ, ಅದು ನಾವು ಯಾರನ್ನ ಕೇಳಿದ್ರು ಗೊತ್ತಿರುತ್ತೆ. ಅದು ಭಗವದ್ಗೀತೆಯಲ್ಲಿ ಕೂಡ ಹೇಳಿದ್ದಾರೆ ಅದನ್ನ. ಮೇನ್ ಆಗಿ ನಾವು ಶರಣಾಗತರಾಗಬೇಕು. ಇವಾಗೆಲ್ಲ ನಾವು ಶರಣಾಗತಿ ಆಗಿದೀವಿ ಅಂದ್ರೆ, ಇವಾಗ ಹರೇ ಕೃಷ್ಣ ಜಪ ಮಂತ್ರ ಮಾಡ್ತಾ ಇದೀವಿ ಅಂದ್ರೆ ಅಲ್ಲಿಗೆ ನಾವು ಶರಣಾಗತರಾಗಿದ್ದೀವಿ ಅಲ್ವಾ. ಇವಾಗ ನೀವೆಲ್ಲ ದೀಕ್ಷೆ ತಗೊಳಕ್ ರೆಡಿ ಆಗಿದ್ದೀವಿ ಅಂತಂದ್ರೆ ನೀವು ಶರಣಾಗತರಾಗಿದ್ದೀರಾ. ಈ ತರ ಇನ್ನ ನಾವು ಮುಂದುವರಿಬೇಕು ಅಂತ ಅನಿಸ್ತಾ ಇದೆ ಅಂದ್ರೆ ನೀವು ಶರಣಾಗತಿ ಆಗ್ತಾ ಇದ್ದೀರಾ ಅಂತ. ಓಕೆ, ಈ ತರ. ಓಕೆ ಮಾತಾಜಿ. ಮತ್ತೆ ನಮ್ಮ 3 ಮೈನ್ ಪುಸ್ತಕಗಳು ಶ್ರೀಲ ಪ್ರಭುಪಾದ್ ಬರ್ದಿರೋದು: ಭಗವದ್ಗೀತಾ, ಶ್ರೀಮದ್ ಭಾಗವತಂ ಮತ್ತೆ ಚೈತನ್ಯ ಚರಿತಾಮೃತ. ಓಕೆ, ಈ ಮೂರರಲ್ಲಿ ಇವಾಗ ಭಗವದ್ಗೀತೆ ಓದಿದ್ರೆ ಏನ್ ನಮ್ಗೆ ಅರ್ಥ ಮಾಡ್ಕೋಬೇಕು, ಏನ್ ಮಾಡ್ಬೇಕು ಅಂತ ಅರ್ಥ ಆಯ್ತು. ಶ್ರೀಮದ್ ಭಾಗವತಂ ಅಲ್ಲಿ ಏನಿದೆ ಹೇಮಾ ಮಾತಾಜಿ ಹೇಳ್ತೀರಾ? ಶ್ರೀಮದ್ ಭಾಗವತಂ ಅಲ್ಲಿ ಏನ್ ಕೊಟ್ಟಿದ್ದಾರೆ? ಇವಾಗ ಸ್ಟಾರ್ಟ್ ಮಾಡಿದೀನಿ ಪ್ರಭುಜಿ ಓದ್ಲಿಕ್ಕೆ. ಓಕೆ, ವೆರಿ ಗುಡ್, ವೆರಿ ಗುಡ್, ನೋ ಪ್ರಾಬ್ಲಮ್. ಯಾರಾದ್ರೂ ಬೇರೆ ಹೇಳ್ತೀರಾ? ಶ್ರೀಮದ್ ಭಾಗವತಂ ಅಲ್ಲಿ ನಾನು ಏನು ಹೇಳ್ತಿಲ್ಲ, ಬಟ್ ಭಗವಂತ ಮತ್ತೆ ಭಗವಂತ ಭಕ್ತರ ಮಧ್ಯೆ ನಡೆದಂತ ಲೀಲೆಗಳು ಶ್ರೀಮದ್ ಭಾಗವತಂ ಅಲ್ಲಿದೆ ಪ್ರಭು. ಹೌದು ಪ್ರಭುಜಿ. ಇವಾಗ ಭಕ್ತರ ಬಗ್ಗೆ, ಭಕ್ತರ ಬಗ್ಗೆ ಇದೆ. ಪರೀಕ್ಷಿತ ಮಹಾರಾಜರು ಯಾಕೆ ಭಕ್ತರಿಗೂ ಭಗವಂತ ಇಷ್ಟು ಅವತಾರ ತಗೊಂಡಿದ್ದಾರೆ, ಅವ್ರ ಲೀಲೆ ಬಗ್ಗೆ ಭಾಗವತಮಲ್ಲಿ ತಿಳಿಸ್ಕೋಬಹುದು ಪ್ರಭು. ಚೈತನ್ಯ ಚರಿತಾಮೃತದಲ್ಲಿ, ಹರೇ ಕೃಷ್ಣ ಪ್ರಭುಜಿ. ಪದ್ಮಾವತಿ ಚೈತನ್ಯ ಚರಿತಾಮೃತದಲ್ಲಿ ಭಕ್ತರ ಬಗ್ಗೆ ಪ್ರಭುಜಿ, ಎಷ್ಟೊಂದು ಭಕ್ತರಿದ್ರೆ ಹಾಗೆ ಭಕ್ತರು ಸೇವೆ ಮಾಡಿ ಭಗವಂತನನ್ನೇ ಅರ್ತ್ಕೋತಾರೆ ಅನ್ನೋದನ್ನ ನಾವು ಚೈತನ್ಯ ಚರಿತಾಮೃತದಲ್ಲಿ ತಿಳ್ಕೊಬಹುದು ಪ್ರಭುಜಿ. ಭಾಗವತಮಲ್ಲಿ ಪರೀಕ್ಷಿತ್ ಮಹಾಪ್ರಭುಗಳ ಬಗ್ಗೆ, ಚೈತನ್ಯ ಮಹಾಪ್ರಭು ಲೀಲೆಗಳು ಭಗವಂತನ ಅವತಾರ ಪ್ರಭು, ತಿಳ್ಕೊಬಹುದು. ಭಗವಂತನ ಅವತಾರ. ಇವಾಗ ಒಂದು ಸ್ಟ್ರೈಟ್ ಕ್ವಶನ್ ಏನಂದ್ರೆ, ಒಂದೇ ವರ್ಡ್ ಅಲ್ಲಿ ಆನ್ಸರ್ ಮಾಡ್ಬೇಕು, ಜಾಸ್ತಿ ಹೇಳ್ಬಾರ್ದು. ಚೈತನ್ಯ ಮಹಾಪ್ರಭು ಯಾರು? ಒಂದೇ ವರ್ಡ್ ಅಲ್ಲಿ ಆನ್ಸರ್ ಮಾಡ್ಬೇಕು. ರಾಧಾರಾಣಿ ಪ್ರಭು, ಲಾರ್ಡ್ ಕೃಷ್ಣ ಪ್ರಭು, ಹರೇ ಕೃಷ್ಣ ಕೃಷ್ಣ ಪ್ರಭು, ದೇವೋತ್ತಮ ಪರಮ ಪುರುಷ ಕೃಷ್ಣ ಪ್ರಭುಜಿ. ಕೃಷ್ಣ ಅವತಾರ ಕೃಷ್ಣ ಮತ್ತು ರಾಧಾ ಎರಡು ಸಮ್ಮಿಲನ. ದೇವೋತ್ತಮ ಪರಮ ಪುರುಷ ಅಂತ ಹೇಳಿದಾರ, ಅದೇ ಕರೆಕ್ಟ್. ಚೈತನ್ಯ ಮಹಾಪ್ರಭು ಯಾರು ಅಂದ್ರೆ ದೇವೋತ್ತಮ ಪರಮ ಕೃಷ್ಣ, ದೇವೋತ್ತಮ ಪರಮ ಪುರುಷ ಶ್ರೀಕೃಷ್ಣ. ಇದನ್ನೇ ನಾವು ಬೇರೆಯವ್ರಿಗೂ ಹೇಳ್ಬೇಕು. ಓಕೆ, ಈಗ ನಿತ್ಯಾನಂದ ಪ್ರಭು ಯಾರು? ಬಲರಾಮ ಪ್ರಭುಜಿ. ಬಲರಾಮ ಪ್ರಭು. ಓಕೆ ಮಾತಾಜಿ. ಇವಾಗ ಈಗ ಸಮಯ ಆಗ್ತಾ ಇದೆ, ನಾವು ಇಲ್ಲಿಗೆ 7:30 ಆಗಿದೆ, 1 hour ಆಯ್ತು. ಈಗ ನಾವು ಕೆಲವು ಪ್ರಶ್ನೆಗಳೆಲ್ಲ ಇವತ್ತು ನಾನು ಕೇಳಿದೀನಿ, ನೀವು ಕೆಲವರೆಲ್ಲ ಹೇಳಿದೀರಾ, ಚೆನ್ನಾಗಿ ಹೇಳಿದೀರಾ. ಕೆಲವರು ಇನ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಬೇಕು. ಈ ತರ ಇದೆ. ಇವತ್ತು ಇಲ್ಲಿ ನಿಲ್ಸೋಣ. ಈಗ ನಿಮ್ಗೆ ಅರ್ಥ ಆಗಿದೆ ಅನ್ಸುತ್ತೆ. ಇದನ್ನ ಇನ್ನ ನಾವು ಹೆಚ್ಚು ಪ್ರಾಕ್ಟೀಸ್ ಮಾಡ್ಬೇಕು. ಇನ್ನ ವೈಷ್ಣವರ ಭಜನೆಗಳು, ನಮಗೆ ವೈಷ್ಣವರ ಭಜನೆಗಳನ್ನ ನಾವು ಪ್ರಾಕ್ಟೀಸ್ ಮಾಡ್ಬೇಕು. ಅಟ್ಲೀಸ್ಟ್ 1-2 ಭಜನೆಗಳು ನಮ್ಗೆ ಗೊತ್ತಿರ್ಬೇಕು. ತುಳಸಿ ಆರತಿ ಗೊತ್ತಿರ್ಬೇಕು, ನರಸಿಂಹ ಆರತಿ ಎಲ್ಲರಿಗೂ ಗೊತ್ತಿರುತ್ತೆ, ಸಂಸಾರ ಧಾವ ನಾನೆಲ್ಲ ಹೇಳ್ಬಿಡ್ತೀನಿ ಏನೇನು ಬೇಕು ಅಂತ. ನೀವು ಬರ್ಕೊಂಡು ಬೇಕಾದ್ರೆ ಪ್ರಾಕ್ಟೀಸ್ ಮಾಡ್ಕೋಬಹುದು. ಮತ್ತೆ
ಇವತ್ತು ಮಂತ್ರಗಳೆಲ್ಲ ಚರ್ಚೆ ಮಾಡಿದ್ವಲ್ಲ, ತಿಲಕ್ ಮಂತ್ರ, ಮತ್ತೆ ಗುರು ಮಂತ್ರ, ಪ್ರಣಾಮ ಮಂತ್ರ, ಮತ್ತೆ ನಮ್ಮ ಸದ್ ಗೋಸ್ವಾಮೀಸು ಅವರ ಹೆಸರುಗಳು ಕರೆಕ್ಟ್ ಆಗಿ ಆರ್ಡರ್ ಕರೆಕ್ಟ್ ಆಗಿ ಹೇಳ್ಬೇಕು. ಮತ್ತೆ ಗುರು ಪರಂಪರೆಯಲ್ಲಿ ಯಾರ್ಯಾರು ಬರ್ತಾರೆ ಅದನ್ನ ನಾವು ಕರೆಕ್ಟ್ ಆಗಿ ಹೇಳ್ಬೇಕು. ನಾವು ಹೆಸರು ಹೇಳುವಾಗ ನಾವು ಅಲ್ಲಿ ಪುಸ್ತಕದಲ್ಲಿ ಬರೆದಿರೋ ಪ್ರಕಾರನೇ ಹೇಳ್ಬೇಕು. ಅಲ್ಲಿ ನಾವು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಹೆಂಗಿರುತ್ತೆ ಅಂತ. ಇವಾಗ ನಾವು ಒಂದೊಂದ್ಸತಿ ದಾಸ್ ಪ್ರಭುಜಿ ಅಂತ ಹೇಳ್ತೀವಿ, ಗೋರು ಕಿಶೋರ್ ದಾಸ್ ಪ್ರಭುಜಿ ಅಂತ ಹೇಳಿದ್ರಿ ಯಾರಾದ್ರು, ಇಲ್ಲ ಅಂದ್ರೆ ಆತರ ನಾವು ತಪ್ಪುಗಳನ್ನ ಹೇಳ್ತಾ ಇದೀವಿ. ಇವೆನ್ನೆಲ್ಲ ನಾವು ಕರೆಕ್ಟ್ ಆಗಿ ತಿಳ್ಕೊಬೇಕು. ನೀವು ಪುಸ್ತಕ ನೋಡಿದ್ರೆ ಅದರಿಂದ ಈಗ ಈ ಸಮಯ ಬಂದಿದೆ ನಿಮಗೆ ಎಲ್ಲ ಕರೆಕ್ಟ್ ಆಗಿ ತಿಳ್ಕೊಳ್ಳೋ ಸಮಯ ಇದು. ಯಾಕಂದ್ರೆ ನೀವನ್ನ ಮುಂದೆ ಹೋಗ್ಬೇಕು ಅಂತ, ಆಧ್ಯಾತ್ಮಿಕದಲ್ಲಿ ಮುಂದುವರಿಬೇಕು ಅಂತ ಇದೆ ನಿಮಗೆ. ಇದ್ರಲ್ಲಿ ಏನು ಕಷ್ಟ ಇಲ್ಲ. ನಾವು ಮೊದಲಿಗೆ ಹೆಂಗೆಂಗೋ ತಿಳ್ಕೊಂಡಿದೀವಿ, ಹೆಂಗೆಂಗೋ ಇವಾಗ ಗೋಸ್ವಾಮಿಗಳ ಹೆಸರು ಹೇಳಿ ಅಂತಂದ್ರೆ ನಾವು ಒಂದು ಆರ್ಡರ್ ಅಲ್ಲಿ ಹೇಳೋದು ತಿಳ್ಕೊಬೇಕು. ಅದು ನಾವು ಅದನ್ನು ಕೂಡ ನಾವು ಕೆಲವರು ಚೆನ್ನಾಗಿ ಹೇಳ್ತಿದ್ದೀರಾ, ಕೆಲವರು ಹಿಂದೆ ಮುಂದೆ ಮುಂದೆ ಹಿಂದೆ ಹಾಕಿ ಹೇಳ್ತಿದ್ದೀರಾ. ಮತ್ತೆ ಅವರು ಹೇಳುವಾಗ ಅವ್ರನ್ನ ಕರೆಕ್ಟ್ ಆಗಿ ಅದೇ ನಾನು ಹೇಳಿದ್ನಲ್ಲ, ಯಾರಿಗೆ ದಾಸ್ ಪ್ರಭುಜಿ, ಪ್ರಭು ದಾಸ್ ಈ ತರ ಎಲ್ಲ ನಾವು ಹೇಳ್ತಾ ಇದೀವಿ. ನೀವು ಇದನ್ನೆಲ್ಲ ಅವ್ರ ಹೆಸರುಗಳ ಕರೆಕ್ಟ್ ಆಗಿ ತಿಳ್ಕೊಬೇಕು. ಇದು ಒಂದು ಪಾಯಿಂಟ್. ಮತ್ತೆ ಭೋಗ ಅರ್ಪಣೆ ಮಾಡುವಾಗ ಭಗವಂತನ ಮುಂದೆ ಯಾವ ಮಂತ್ರವನ್ನ ಹೇಳ್ಬೇಕು ಅದನ್ನ ಕರೆಕ್ಟ್ ಆಗಿ ತಿಳ್ಕೊಬೇಕು, ಬರೆದಿಟ್ಕೋಬೇಕು. ಮತ್ತೆ ನಾನು ಮಿನಿಮಮ್ ಹೇಳ್ತಾ ಇರೋದು, ಇನ್ನ ಕೆಲವೆಲ್ಲ ಇದೆ. ದೀಕ್ಷೆ ತಗೊಳ್ಳುವಾಗ ಇನ್ನ ಜಾಸ್ತಿ ಕೇಳ್ತಾರೆ. ಇದು ಶೆಲ್ಟರ್ಗೆ. ಮತ್ತೆ ನಾವು ಹರೇ ಕೃಷ್ಣ ಮಹಾಮಂತ್ರ, ಅದರ ಒಂದು ಅರ್ಥ, ಮತ್ತೆ ನಾಮ ಅಪರಾಧ, 10 ನಾಮ ಅಪರಾಧಗಳು ನಮ್ಗೆ ಬರಬೇಕು. ಮತ್ತೆ ಭಗವದ್ಗೀತೆಯಲ್ಲಿ ಅಟ್ಲೀಸ್ಟ್ ನಮಗೆ 4-5 ಶ್ಲೋಕಗಳು ಕಂಠಸ್ಥ ಮಾಡ್ಕೊಂಡಿರ್ಬೇಕು. ಅದಕ್ಕೆ ಅರ್ಥನೂ ಗೊತ್ತಿರ್ಬೇಕು. ಯಾವ್ದು ಶ್ಲೋಕದ ಯಾವ್ದೋ ಅರ್ಥ ಹೇಳ್ಬಾರ್ದು. ಅವಾಗ ಆಚೆ ಅವರು ಏನಂತ ಅನ್ಕೊಂತಾರೆ, ಇವ್ರು 2 ವರ್ಷದಿಂದ 3 ವರ್ಷದಿಂದ ಬರ್ತಾ ಇದಾರೆ, ಇವ್ರು ಯಾವ್ದೋ ಶ್ಲೋಕ ಹೇಳಿ ಯಾವ್ದೋ ಅರ್ಥ ಆಗ್ತಾರೆ. ಅವ್ರು ನಮ್ಮನ್ನ ಕರೆಕ್ಟ್ ಮಾಡಬಾರ್ದು, ಅವ್ರು ನಮ್ಮನ್ನ ಸರಿಪಡಿಸಬಾರ್ದು. ಅವಾಗ ನಾವು ಭಕ್ತರು ಮಾಡಕ್ಕಾಗಲ್ಲ. ಸೊ ಇವನ್ನೆಲ್ಲ ಒಂದು 4-5 ಶ್ಲೋಕ ಕಂಠಸ್ಥ, ಅದ್ರಿಗೆ ಅರ್ಥ ಇಲ್ಲ ಅಂದ್ರೆ ನಿಮ್ಗೆ ಕಷ್ಟ ಆಗ್ತಾ ಇದೆ ಅಂದ್ರೆ 2 ಶ್ಲೋಕ ಆದ್ರೂ ಗೊತ್ತಿರ್ಬೇಕು, ಅದ್ರಿಗೆ ಅರ್ಥ ಕರೆಕ್ಟ್ ಆಗಿ ತಿಳ್ಕೊಂಡಿರ್ಬೇಕು. ಆಯ್ತಾ. ಮತ್ತೆ ನಮ್ಮ ಗುರು ಪರಂಪರೆ, ಇವಾಗ ನಾನು ಕೇಳ್ತಿಲ್ಲ ಯಾರನ್ನು, ನಮ್ಮ ಗುರು ಪರಂಪರೆ ಹೆಸರೇನು, ನಮ್ಮ ಗುರು ಪರಂಪರೆ ಎಲ್ಲಿಂದ ಬಂದಿದೆ, ಗುರು ಪರಂಪರೆಯಲ್ಲಿ ಮೇಯ್ನ್ ಆಗಿ ಯಾರ್ಯಾರು ಬರ್ತಾರೆ, ಇದನ್ನೆಲ್ಲ ಸ್ವಲ್ಪ ನೋಡ್ಕೊಂಡಿರಿ. ನಾನು ನೆಕ್ಸ್ಟ್ ಮೀಟ್ ಮಾಡಿದಾಗ ಆ ಪ್ರಶ್ನೆಗಳೆಲ್ಲ ಕೇಳ್ತೀನಿ. ಓಕೆ. ಮತ್ತೆ ಇನ್ನೇನಿದೆ, ಈ ತರ ಇನ್ನ ಏನಾದ್ರೂ ಬಿಟ್ಟಿದ್ರೆ ಬೇಕಾಗಿರೋದು ನಾನು ನೆಕ್ಸ್ಟ್ ಇದರಲ್ಲಿ ತಿಳಿಸ್ತೀನಿ, ಆವಾಗ ನೀವಿನ್ನ ಕಲಿಬಹುದು. ಈಗ ಒಂದು ಹೇಳಿ ಮಾತಾಜಿ. ಪ್ರಭುಜಿ, ಈಗ ಶಿಕ್ಷಾ ಪೇಪರ್ ಕಳಿಸಿದಿರಲ್ಲ, ಅದನ್ನ ಯಾವತ್ ಸಬ್ಮಿಟ್ ಮಾಡ್ಬೇಕು ಪ್ರಭುಜಿ? ಅದು ಮುರಾರಿ ಮಾಧವ್ ಪ್ರಭು ಇದ್ದಾರೆ, ಹರಿಕೃಷ್ಣ ಪ್ರಭುಜಿ ಇದ್ದಾರೆ ಅನ್ಸುತ್ತೆ. ನಾಳೆ ಮಾಡ್ರಿ ಅಂತ ಹೇಳಿದಾರೆ ಪ್ರಭುಜಿ ಅವರು. ಬಟ್ ನಾಳೆಗೆ ಅಂದ್ರೆ ಪ್ರಭುಜಿ ಹರಿಕೃಷ್ಣ ಪ್ರಭುಜಿ ಇಲ್ಲ ಅನ್ಸುತ್ತೆ. ಇಲ್ಲ ಪ್ರಭುಜಿ, ಇಲ್ಲ. ನಿಮ್ಗೆ ಎಷ್ಟು ಶೀಟ್ ಇದೆ ನೋಡಿ, ಆಗುತ್ತಾ ಆಗೋಷ್ಟತ್ರ ನಾಳೆ ಮಾಡಿ, ಇಲ್ಲ ಅಂದ್ರೆ ಸ್ವಲ್ಪ ನೋಡ್ಕೊಂಡು ನಾಳೆ ನಾಳದ್ದು ಮಾಡ್ಬೋದು ಅನ್ಸುತ್ತೆ. ಒಂದ್ಸತಿ ನಾನು ಪ್ರೊವಿಷನ್ ಕೇಳಿ ಹೇಳ್ತೀನಿ. ಸಾಧ್ಯವಾದಷ್ಟು ಬೇಗ ಕೊಡೋದಿಕ್ಕೆ. ಎಷ್ಟ ಇದಾವ್ ಪ್ರಭುಜಿ? ಅವ್ ಸ್ವಲ್ಪ ನಾಳೆನೆ ಬೇಕು ಅಂದ್ರೆ ಪ್ರಭುಜಿ, ನಾಳೆಯಲ್ಲೇ ಕೊಡ್ಬೇಕು ಅಂದಿದ್ದಾರೆ ಪ್ರಭುಜಿ ಶೀಟ್. ಹೌದಾ? ಹೌದು ಪ್ರಭುಜಿ. ಫಸ್ಟ್ ಶೀಟ್ ನಾಳೆ ಬೇಕು, ನಾನು ಕೇಳ್ತೀನಿ, ಕೇಳ್ಬಿಟ್ಟು ನಾನು ಮೆಸೇಜ್ ಹಾಕ್ತೀನಿ ಮಾತಾಡಿ ಗ್ರೂಪ್ ಅಲ್ಲಿ. ಓಕೆ. ಮತ್ತೆ ಇನ್ನೇನಾದ್ರೂ ನೀವು, ಮತ್ತೆ ಇಲ್ಲಿ ನಾವು ಇದು ಯಾಕೆ ಮಾಡ್ತಾ ಇದೀವಿಲ್ಲ ಅಂದ್ರೆ ನಿಮ್ಮನ್ನ ಕೇಳಿ ನಿಮ್ಮಿಂದ ತಿಳ್ಕೋಬೇಕು ಅಂತಲ್ಲ, ಇದು ನಮ್ಮ ಕರ್ತವ್ಯ, ಅದು ನಾವು ತಿಳ್ಕೋಬೇಕು. ಮತ್ತೆ ನೀವೆಲ್ಲರೂ ಕೂಡ ಲೀಡರ್ಸ್ ಆಗ್ಬೇಕು, ಪ್ರತಿಯೊಬ್ಬರು ಕೂಡ ಲೀಡರ್ ಆಗ್ತೀರಾ. ಇವೆಲ್ಲ ನಾವು ಕರೆಕ್ಟ್ ಆಗಿ ತಿಳ್ಕೊಂಡ್ರೆ, ನೀವು ಇನ್ನೊಬ್ಬರಿಗೆ ಪ್ರೀಚ್ ಮಾಡುವಾಗ ಅವ್ರು ಅನ್ಕೊಂತಾರೆ ಎಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಈ ಮಾತಾಜಿ, ಅವರು ಭಕ್ತರಾಗೋದಕ್ಕೆ ಪ್ರಯತ್ನ ಮಾಡ್ತಾರೆ. ಓಕೆ. ಹರೇ ಕೃಷ್ಣ.
ಯಾರಿಗೂ ಏನು ಹೇಳೋದಿಲ್ಲ ಅಂತಂದ್ರೆ ಇಲ್ಲಿಗೆ ಕ್ಲೋಸ್ ಮಾಡೋಣ. ನೆಕ್ಸ್ಟ್ ರೌಂಡ್ ಇಂಟರ್ವ್ಯೂ ನಾನು ತಿಳಿಸ್ತೀನಿ. ಅಷ್ಟೊತ್ತಿಗೆ ನೀವೆಲ್ಲ ಇವತ್ತು ಏನೇನು ಆನ್ಸರ್ ಮಾಡಿದ್ವಿ ಅದನ್ನ ಇನ್ನೊಂದ್ಸತಿ ನೋಡ್ಕೊಳ್ಳಿ. ಹರೇ ಕೃಷ್ಣ. ಓಕೆ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ವಾಂಛಾಕಲ್ಪತರುಶ್ಚ ಕೃಪಾ ಸಿಂಧುಭ್ಯವೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅಂತಕೋಟಿ ವೈಷ್ಣವರಿಂದ ಕೀ ಜಯ. ಈಗೆಲ್ಲ ಗ್ರೂಪ್ ಅಲ್ಲಿ ಮಾಡಿದ್ದೀನಿ ನಾನು. ಆಕ್ಚುಲಿ ನೆಕ್ಸ್ಟ್ ಮಾಡುವಾಗ ಒಬ್ಬೊಬ್ಬರಿಗೆ ಮಾಡ್ಬೇಕಾಗುತ್ತೆ. ಓಕೆ, ಈ ಗ್ರೂಪ್ ಅಲ್ಲಿ ಯಾಕೆ ಮಾಡಿದ್ದೀನಿ ಅಂದ್ರೆ ಕೆಲವೆಲ್ಲ ಗೊತ್ತಿರುತ್ತೆ, ಕೆಲವು ಗೊತ್ತಿರಲ್ಲ, ಅದಕ್ಕೋಸ್ಕರ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಪ್ರಭುಜಿ ಹರೇ ಕೃಷ್ಣ. ಹರೇ ಈ ಕೃಷ್ಣ ಸಂಡೇ ಪ್ರಭುಜಿ. ಹಿರಿಯೂರಲ್ಲಿ ಹರೇ ಸತ್ಸಂಗ ಕೃಷ್ಣ. ಮಾಡ್ತಿದೀವಿ ಪ್ರಭುಜಿ. ಇದು ಮಾಡಿ ಪ್ರಭುಜಿ. ಹೌದಾ? ಹಾ ಪ್ರಭುಜಿ. ಹಿರಿಯೂರಲ್ಲಿ ಸತ್ಸಂಗ ಮಾಡ್ತಿದ್ದೀರಾ? ಹಾ ಓಕೆ. ಪ್ರಭುಜಿ, ಈ ಸಂಡೇ. ಆನ್ಲೈನಾ ಇಲ್ಲ ಈ ಸಂಡೇ ಆಫ್ಲೈನ್ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಡೈರೆಕ್ಟ್ ಅಲ್ಲೇ ಮಾಡ್ತಿದ್ದೀರಾ? ಹಾ ಪ್ರಭುಜಿ, ಇಲ್ಲಿ. ಮಾತಾಜಿ ಹಾ ಪ್ರಭುಜಿ. ನೋಡ್ತೀನಿ ಮಾತಾಜಿ. ಆದ್ರೆ ಬರ್ತೀವಿ, ನೋಡ್ತೀವಿ ಮಾತಾಜಿ ಹೇಗಾಗುತ್ತೆ ಅಂತ. ಓಕೆ, ಹಾ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಎಲ್ಲರಿಗೂ ಧನ್ಯವಾದಗಳು ಜಾಯಿನ್ ಆಗಿದ್ದಕ್ಕೆ. ಮತ್ತೆ ಎಲ್ಲರಿಗೂ ಧನ್ಯವಾದ ಪ್ರಣಾಮ. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭುಜಿ. ನಮಗೆ ತುಂಬಾ ವಿಚಾರಗಳನ್ನ ತಿಳಿಸ್ಕೊಟ್ರಿ ಪ್ರಭುಜಿ. ನಮಗೆ ನಿಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟು ಹಾಗೆ ನಮ್ಮನ್ನ ಇನ್ನೂ ಹೆಚ್ಚು ಭಕ್ತಿ ಮಾರ್ಗಕ್ಕೆ ಬರುವ ಹಾಗೆ ಆಶೀರ್ವದಿಸಿ ಅಂತ ಹೇಳಿ ಕೇಳ್ಕೊಳ್ತೀವಿ ಪ್ರಭುಜಿ. ನಿಮ್ಮೆಲ್ಲ ಮೇಲೆ ಕೃಪೆ ಇದೆ, ಭಗವಂತನ ಕೃಪೆ ಇದೆ, ಅದಕ್ಕೆ ನೀವು ಮುಂದುವರಿತಾ ಇರೋದು. ನಾವಿನ್ನ ತಿಳ್ಕೊಂಡಷ್ಟು ಕಲ್ತ್ಕೊಂಡಷ್ಟು ಭಗವಂತನ ಕೃಪೆ ಇನ್ನ ಜಾಸ್ತಿ ಆಗುತ್ತೆ, ಇನ್ನ ಮುಂದುವರಿತೀವಿ. ಓಕೆ ಮಾತಾಜಿ. ಹರೇ ಕೃಷ್ಣ. ಥ್ಯಾಂಕ್ ಯು ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ, ದಂಡೋತ್ ಪ್ರಣಾಮ್.